ಆಟದೊಂದಿಗೆ ಪಾಠ, ಪಾಲಕರ ಕೂಟ. ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳ ಮಕ್ಕಳು ಮತ್ತು ಪಾಲಕರಿಗಾಗಿ ವಿನೂತನ ಕಾರ್ಯಕ್ರಮವೊಂದನ್ನ ಆಯೋಜಿಸಲಾಗಿತ್ತು. ಅದು ಯಾವ ಕಾರ್ಯಕ್ರಮ ಅಂತಿದ್ದೀರಾ? ಅದುವೇ ಆಟದೊಂದಿಗೆ ಪಾಠ, ಪಾಲಕರ ಕೂಟ. ಮಾತಾಪಿತರು ಮತ್ತು ಮಕ್ಕಳೊಂದಿಗಿನ ಬಾಂಧವ್ಯವನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ಜರುಗಿತು. ಪ್ರಾರಂಭದಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಮತ್ತು ಪ್ರಾರ್ಥನಾ ಗೀತೆಯನ್ನ ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಹಾಡಿದರು. ನಂತರ ಸ್ವಾಗತ ಭಾಷಣ ವಿದ್ಯಾರ್ಥಿಗಳಿಂದ ನಡೆಯಿತು. ಇದಾದ ನಂತರ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಪಾಟೀಲ್ ಅವರು ಸಮಾರಂಭ ಉದ್ದೇಶಿಸಿ ಹಿತನುಡಿಗಳನ್ನಾಡಿದರು. ಆಟದೊಂದಿಗೆ ಪಾಠ, ಪಾಲಕರ ಕೂಟ. ಬಹಳಷ್ಟು ಕಲಿಕೆ ನಮ್ಗೆ ಎಲ್ಲಿಂದ ಪ್ರಾರಂಭ ಆಗೋದಂದ್ರೆ ಆಟದ ಮೂಲಕನ ಕಲಿಕೆ ಸ್ಟಾರ್ಟ್ ಆಗಿರ್ತದೆ. ಈ ಬಹಳ ಶಿಕ್ಷಕರಿದ್ದಾರೆ ಗೊತ್ತಿಲ್ಲ. ಇದು ನದಿ ಕಲಿ ಅಂತ ಕಾರ್ಯಕ್ರಮ ಸ್ಕೂಲ್ ಹೋದ ನದಿ ಕಲಿ ಬೇರೆ ಬೇರೆ ರೀತಿಯ ವಿಧಾನಗಳ ಮೂಲಕ ಮಕ್ಕಳಿಗೆ ನಾವು ಯಾವಾಗ ಪಾಠ ಮಾಡ್ತೀವಿ ಆ ಮಕ್ಕಳಿಗೆ ಮನದಕ್ಕಂಥ ವಿಷಯ ಅಂತಕ್ಕಂಥದ್ದು ಈಗಿನ ಹಿಂದಿನ ಕಾಲಕ್ಕೂ ಬಂದು. ನಂತರ ಆಟದೊಂದಿಗೆ ಪಾಠ, ಪಾಲಕರ ಕೂಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಪ್ರಥಮವಾಗಿ ಪಾಲಕರಿಗಾಗಿ ಆಶುಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಗಾಜಿನ ಪಾಟ್ನಲ್ಲಿ ಚೀಟಿಗಳನ್ನು ಇಡಲಾಗಿತ್ತು. ಪಾಲಕರು ವೇದಿಕೆಗೆ ಬಂದು ಚೀಟಿ ಎತ್ತುವ ಮೂಲಕ ತಮಗೆ ಬಂದಂತಹ ವಿಷಯದ ಬಗ್ಗೆ ಮಾತನಾಡಬೇಕಿತ್ತು. ಮೊದಲು ಬಂದ ಪಾಲಕರು ಚೀಟಿ ಎತ್ತಿದರು. ಅವರಿಗೆ ಬಂದಂತಹ ವಿಷಯ ಮೊಬೈಲ್ ತೋರಿಸಿ ಮಗುವಿಗೆ ಊಟ ಮಾಡಿಸುವುದು. ಈ ಬಗ್ಗೆ ಅವರು ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಟಿವಿ ತೋರಿಸು, ಮಕ್ಕಳಿಗೆ ಉಳಿಸು, ಇದು ಬಹಳ ಸಲೀಸು. ಟಿವಿ ತೋರಿಸಿ ಮಕ್ಕಳಿಗೆ ಉಳಿಸಿ, ಅದೇ ಈಸಿ ಎಲ್ಲಕ್ಕಿಂತ. ಈ ವಿಷಯವಾಗಿ ಅವರ ಯಾಕೆ ಹಚ್ಚಬೇಕು, ಏನಾಗ್ತದೆ, ಅವ್ರ ಪರಿಸ್ಥಿತಿ ಏನು ಅನ್ನೋ ಅನುಭವವನ್ನು ಮೇಡಮ್ ಹಂಚ್ಕೊಳ್ಳಿ. ನನ್ನ ಹೆಸರು ಪ್ರಿಯಾಂಕಾ ಸನ್ನಕೆರೆ, ಹುಡುಗಿಯರಿಂದ ಬಂದಿದ್ದೀನಿ. ನನ್ನ ಮಕ್ಕಳಿಗೆ ನರ್ಸರಿ ಒಳಗೆ ಓದಾಡ್ತಾರೆ. ಟಿವಿ ತೋರಿಸು, ಮಕ್ಕಳಿಗೆ ಉಳಿಸು, ಇದು ಬಹಳ ಸಲೀಸು. ಇವತ್ತಿನ ಎಲ್ಲ ಪಾಲಕರು ಅನುಭವಿಸುವಂತಹ ಮೇನ್ ಸಮಸ್ಯೆ ಅಂದ್ರೆ ಇದು. ಇವತ್ತು ಯಾವುದೋ ಮಕ್ಕಳು ಊಟ ಮಾಡಲಿ ಅಂದ್ರೆ ಪಾಲಕರು ತಂದಂತಹ ಮೇನ್ ಸೊಲ್ಯೂಷನ್ ಹೋಗ್ತಾರೆ ಟಿವಿ ತೋರಿಸೋರ ಅಥವಾ ಮೊಬೈಲ್ ತೋರಿಸೋರ. ಅದು ಇನ್ನೊಂದು ಸರಳತೆ ಪಾಲಕರು ತಿಳ್ಕೊಂಡಾಗ ಅವ್ರ ಸೈಕಾಲಜಿ. ಆದ್ರೆ ಕರೆ ಹೇಳ್ಬೇಕಂದ್ರೆ ಈಗ ಮಕ್ಕಳಿಗೆ ಪೇರೆಂಟ್ಸ್ ಇದ್ದಾಗ ಅನ್ಭವಿಸ್ತಾರೆ. ಮೊದಲಿನ ಯಾವುದೇ ಸಿಚುವೇಶನ್ ಸಪೋಸ್ ಒಂದು ಐಟಮ್ ಬರಲಿ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳು ಅವ್ರು ಊಟ ಮಾಡೋದು ಬಂದಿಲ್ಲ. ನಂತರ ಇನ್ನೋರ್ವ ಪಾಲಕರು ಚೀಟಿ ಎತ್ತಿ ಮಕ್ಕಳ ತಿನಿಸು, ಪಾಲಕರ ಮುನಿಸು ಎಂಬುದರ ಬಗ್ಗೆ ಮಾತನಾಡುತ್ತಾ ಮಕ್ಕಳು ಏನಾದರೂ ತಿನ್ನಲು ಹಠ ಮಾಡುತ್ತವೆ. ಅದು ಬೇಡ, ಇದು ಬೇಡ ಎಂದು. ಇದರಿಂದಾಗಿ ತಿಂದರೆ ತಿನ್ನಲಿ, ಬಿಟ್ಟರೆ ಬಿಡಲಿ ಎನ್ನುವಷ್ಟು ಬೇಸರವಾಗುತ್ತದೆ ಎಂದರು. ಆದರೂ ಕೂಡ ಅವರಿಗೆ ಬೇಕಾದ್ದನ್ನೇ ಮಾಡಿಕೊಡುತ್ತೇವೆ ಎಂದು ತಾಯಂದಿರು ಹೇಳಿದ್ರು. ತಾಯಿಯೇ ಮಗುವಿಗೆ ಊಟ ಮಾಡಿಸುವುದು ಇದು ತಂದೆಯ ಜವಾಬ್ದಾರಿ ಕೂಡ ಆಗಿದೆ ಎಂದು ಹೇಳಿದರು. ಹೆಣ್ಮಕ್ಳು ಅದ್ರ ಹೊರ ಹೋಗ್ತಾರೆ ಅಂತಂದ್ರೆ ವರ್ಕ್ ಮಾಡ್ತಾರೆ ಅಂದ್ರೆ ಗಂಡ್ಮಕ್ಳು
ಮೊದಲನೆಯದಾಗಿ ಪಾಲಕರಾದ ಶಶಿಕಾಂತ್ ನಿಪ್ಪಾಣಿಕರ್ ಎನ್ನುವವರು ಚೀಟಿ ಎತ್ತಿದ್ರು. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿಯರ ಅತಿಯಾದ ಮುದ್ದು ಎಂಬ ವಿಷಯ ಕುರಿತು ಮಾತನಾಡಿದ್ರು. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿಯರ ನಮ್ಮ ತಾಯಿ ಮಾಡಿದ್ದಾರೆ ಆ ಅಜ್ಜಿ ಅಜ್ಜಿಯರೇ ನಮ್ಮ ಮಕ್ಕಳಿಗೆ ಬಿಡುವುದಿಲ್ಲ. ನನಗೆ ಸಾಕಾಗೂ ಮತ್ತು ಸಂಯುಕ್ತ ಅಂತೇಳಿ ನಮ್ಮ ಸಣ್ಣ ಮಕ್ಕಳು ದೊಡ್ಡವರಿಗೆ ಹೆಚ್ಚು ಕಾಡ್ತಾರೆ. ಅವರೇ ಅವರು ಅರ್ಥ ಮಾಡುವಾಗ ಓದುವಾಗ ಬರೆಯುವಾಗ ಹೀಗಾಗಿ ಹೆಚ್ಚು ನಾವು ಸಮಸ್ಯೆ ಆದಾಗ ನಾವು ನಮ್ಮ ತಾಯಿ ಮಾಡ್ತೀವಿ. ಇಬ್ಬರು ಅದನ್ನು ಅವರ ಅಭ್ಯಾಸ ಮಾಡಬೇಕಾಗುತ್ತಲ್ಲ. ಅದಕ್ಕೋಸ್ಕರ ನಮ್ಮ ತಾಯಿ ಅವ್ರನ್ನ ಬಿಡ್ತೀವಿ. ಅವಾಗ ಅಭ್ಯಾಸ ಮಾಡ್ತಾರೆ. ಅದನ್ನು ಬಿಡುವಂಥ ಪ್ರಯತ್ನವನ್ನು ತಂದೆ ಮಾಡ್ಬೋದು, ತಾಯಿ ಮಾಡ್ಬೋದು. ನಾಲ್ಕನೆಯದಾಗಿ ಪಾಲಕರೊಬ್ಬರು ಶಾಲೆಗೆ ಮಗುವನ್ನ ಸಿದ್ಧಗೊಳಿಸುವ ಸಾಹಸ ಕುರಿತಂತೆ ಹೆಣ್ಣು ಮಕ್ಕಳಿಗೆ ಸಲಹೆ ನೀಡಿದರು. ಇದಾದ ನಂತರ ಎರಡನೆಯ ಸ್ಪರ್ಧೆ ಎಬಿಸಿಡಿ ಅಕ್ಷರಗಳನ್ನ ಜೋಡಿಸುವುದಾಗಿತ್ತು. ವೇದಿಕೆಯ ಹತ್ತಿರ ಮಕ್ಕಳನ್ನು ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಎಬಿಸಿಡಿ ಅಕ್ಷರಗಳನ್ನ ಇಡಲಾಗಿತ್ತು. ತಾಯಂದಿರು ಎರಡೆರಡೆ ಅಕ್ಷರಗಳನ್ನ ತಂದು ಮಕ್ಕಳ ಮುಂದೆ ಇಡುತ್ತಿದ್ದರು. ಮಕ್ಕಳು ಎದಿಂದ ಝೆಡ್ ವರೆಗೆ ಕ್ರಮಾನುಸಾರವಾಗಿ ಜೋಡಿಸುತ್ತಿರುವ ದೃಶ್ಯ ಉಪಸ್ಥಿತರ ಮನ ಆಕರ್ಷಿಸುವಂತಿತ್ತು. ಸ್ಪರ್ಧೆಯ ಮೂರನೇ ಭಾಗವಾಗಿ ರನ್ ಅಂಡ್ ಫನ್ ಎಂಬುದಾಗಿತ್ತು. ಇದರಲ್ಲಿ ಮಕ್ಕಳನ್ನ ಎತ್ತಿಕೊಂಡು ತಾಯಂದಿರು ಓಡುವಂತಹ ಸ್ಪರ್ಧೆ ಇದಾಗಿತ್ತು. ಅನೇಕ ತಾಯಂದಿರು ಅತಿ ಉತ್ಸಾಹದಿಂದ ತಮ್ಮ ಮಕ್ಕಳನ್ನ ಎತ್ತಿಕೊಂಡು ಓಡುತ್ತಿದ್ದರು. ಇದು ಉಪಸ್ಥಿತರನ್ನ ಮಂತ್ರಮುಗ್ಧಗೊಳಿಸುವಂತಿತ್ತು. ಸ್ಪರ್ಧೆಯಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯ ಆಡಳಿತಾಧಿಕಾರಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದಂತಹ ಅನಿಲ್ ಪಾಟೀಲ್ ಅವರ ಕಾರ್ಯಕ್ರಮ ನಿರೂಪಣೆಯಂತೂ ಅದ್ಭುತವಾಗಿತ್ತು. ಮಕ್ಕಳಿಗೆ ಯಾವ ರೀತಿಯಾಗಿ ತಿದ್ದಿ ಬುದ್ಧಿ ಹೇಳಬೇಕು, ಅವರನ್ನ ನಮ್ಮ ಮಾತು ಕೇಳುವಂತೆ ಹೇಗೆ ನಮ್ಮತ್ತ ಒಲಿಸಿಕೊಳ್ಳಬೇಕು ಎಂಬುದನ್ನ ಎಳೆ ಎಳೆಯಾಗಿ ಹೇಳುತ್ತಿದ್ದರು. ಪಾಸಿಟಿವ್ ಆಗಿರ್ತೀರೋ ನೆಗೆಟಿವ್ ಆಗಿರ್ತೀರೋ, ವಿಷಯಗಳನ್ನ ಪಾಸಿಟಿವ್ ಆಗಿ ಹೇಳ್ತೀರೋ ನೆಗೆಟಿವ್ ಆಗಿ ಹೇಳ್ತೀರೋ, ವಿಷಯ ಹೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅದನ್ನ ಧನಾತ್ಮಕವಾಗಿ ಹೇಳಿ ಅನ್ನೋದು ನನ್ನ ಒಂದು ವಿಷಯ. ನಮ್ಮ ಮಕ್ಕಳ ಒಂದು ಗುಣಾತ್ಮಕ ಕಡೆಗೆ ಬೇಡ, ಅದರ ಧನಾತ್ಮಕ ಕಡೆಗೆ ಕರ್ಕೊಂಡು ಆಧುನಿಕತೆ ಹೆಸರಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನ ಎಲ್ಲಿ ಬೆಳೆಸಬೇಕು ಅಂತಂದ್ರೆ ಅಜ್ಜ ಅಜ್ಜಿ ಆಶ್ರಯ ಬೆಳೆಸಬೇಕು. ಸ್ವಲ್ಪ ಅವಕಾಶ ಐತೆ ಅಂತ ನಾನು ಹೇಳಕ್ಕಿಲ್ಲ. ಆಮೇಲೆ ಲಕ್ಕಿ ಅಜ್ಜ ಅಜ್ಜಿ ಆಗಲೇ ತಾಯಿ ಹೇಳಿದ್ರು, ಅಜ್ಜಿ ಹೇಳಿದ್ರು 15 ಮೊಮ್ಮಕ್ಕಳು ಕುತ್ಕೊಂಡು ಕತಿ ಹೇಳ್ತೀನಿ, ಮೊಬೈಲ್ ಅವಾಯ್ಡ್ ಮಾಡ್ತೀನಿ ಅಂತ.
ನಂತರ ಪಾಲಕರಿಗೆ 2 ಚಿತ್ರಗಳನ್ನು ಪೇಪರ್ನಲ್ಲಿ ನೀಡಲಾಗಿತ್ತು. 2 ಚಿತ್ರಗಳಲ್ಲಿ 5 ವ್ಯತ್ಯಾಸಗಳನ್ನ ಗುರುತಿಸುವಂತಹ ಸ್ಪರ್ಧೆ ಇದಾಗಿತ್ತು. ನೀಡಿರುವ ಸಮಯದಲ್ಲೇ ವ್ಯತ್ಯಾಸಗಳನ್ನ ಗುರುತಿಸಬೇಕಿತ್ತು. ಯಾವ ಚಿತ್ರದಲ್ಲಿ ಏನಿದೆ, ಯಾವ ಚಿತ್ರದಲ್ಲಿ ಏನಿಲ್ಲ ಎಂಬುದನ್ನ ನೋಡಿ ಪಾಲಕರು ಸೂಕ್ಷ್ಮತೆಯಿಂದ ವ್ಯತ್ಯಾಸವನ್ನ ಕಂಡುಹಿಡಿಯುತ್ತಿರುವ ದೃಶ್ಯ ಕಂಡುಬಂತು. ಈ ಸ್ಪರ್ಧೆಯಲ್ಲಂತೂ ಪಾಲಕರು ತಮ್ಮ ಚಿತ್ತವನ್ನ ವಿಚಲಿತಗೊಳಿಸದೆ ಚಿತ್ರದಲ್ಲೇ ನೆಟ್ಟಿದ್ದರು. ಸ್ಪರ್ಧೆಯಲ್ಲಿ ಆಂಗ್ಲ ಮಾಧ್ಯಮದ ಮಕ್ಕಳ ಪಾಲಕರು ಅತಿ ಉತ್ಸಾಹದಿಂದ ಭಾಗಿಯಾಗಿದ್ದು ಕಂಡುಬಂತು. ಇದಾದ ನಂತರ ಮಕ್ಕಳ ಕೈಯಲ್ಲಿ 4 ಬಣ್ಣಗಳಿರುವಂತಹ ಪಟ ನೀಡಲಾಗಿತ್ತು. ಅದರಲ್ಲಿ ಹಳದಿ, ಕೆಂಪು, ಗುಲಾಬಿ ಮತ್ತು ಕಪ್ಪು ಬಣ್ಣಗಳಿದ್ದವು. ಈ ಬಣ್ಣಗಳ ಪಟ ಏನು ಮಾಡುವುದು ಎಂದು ಪಾಲಕರು ಯೋಚಿಸುತ್ತಿದ್ರು. ಅಷ್ಟರಲ್ಲೇ ಅನಿಲ್ ಪಾಟೀಲ್ ಅವರು ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಯೇ ಬಿಟ್ರು. ಅದು ಏನೆಂದರೆ, ಹೇಳಿದ ಕಲರ್ ಮೇಲೆ ಬೆರಳು ಇಡುವುದಲ್ಲ, ಬೇರೆ ಬಣ್ಣದ ಮೇಲೆ ಬೆರಳು ಇಡುವುದು. ಅಂದರೆ ಕೆಂಪು ಹೇಳಿದಾಗ ಹಳದಿ, ಗುಲಾಬಿ ಹೇಳಿದಾಗ ಕಪ್ಪು, ಈ ರೀತಿ ತೋರಿಸುವಂತಹ ಸ್ಪರ್ಧೆ ಇದಾಗಿತ್ತು. ಸ್ಪರ್ಧೆಯಲ್ಲಿ ಅತಿ ಕುತೂಹಲದಿಂದ ಪಾಲಕರೆಲ್ಲ ಭಾಗಿಯಾಗಿದ್ರು. ಎಲ್ಲೋ ಮೇಡಮ್ ಸರಿ ಇವ್ರು ಯಾರು ನೋಡಿ ರೆಡ್ ಪಿಂಕ್ ಎಲ್ಲೋ ರೆಡ್ ರೆಡ್ ಪಿಂಕ್ ಪಿಂಕ್ ಎಲ್ಲೋ ಇನ್ನೊಂದು ವಿಶೇಷ ಏನೆಂದರೆ ಆನೆಯ ಮೇಲೆ ಅಂಬಾರಿ ಸ್ಪರ್ಧೆ. ಇದರಲ್ಲಿ ಮಕ್ಕಳ ತಂದೆಯಂದಿರು ಆನೆಯ ಹಾಗೆ ಮಂಡೆಯೂರಿ ಕುಳಿತು ಬೆನ್ನ ಮೇಲೆ ತಮ್ಮ ಮಕ್ಕಳನ್ನ ಕುಳ್ಳಿರಿಸಿಕೊಂಡು ಮುಂದೆ ಚಲಿಸುವ ಸ್ಪರ್ಧೆ ಇದಾಗಿತ್ತು. ಮಕ್ಕಳ ಮುಖದಲ್ಲಂತೂ ಖುಷಿಯೋ ಖುಷಿ ಕಂಡು ಬರುತ್ತಿತ್ತು. ನಂತರ ನಡೆದ ಸ್ಪರ್ಧೆಯಲ್ಲಂತೂ ತಾಯಂದಿರು ಹರಸಾಹಸ ಪಡುತ್ತಿದ್ರು. ಅದ್ಯಾವುದು ಸ್ಪರ್ಧೆ ಅಂತೀರಾ? ಅದು ಬಲೂನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತಲೇ ಮಕ್ಕಳಿಗೆ ಬಟ್ಟೆ ತೊಡಿಸುವ ಸ್ಪರ್ಧೆ ಇದಾಗಿತ್ತು. ತಾಯಂದಿರು ಈ ಸ್ಪರ್ಧೆಯಲ್ಲೂ ಭಾಗಿಯಾಗಿ ತಮ್ಮ ಕಲೆಯನ್ನ ಪ್ರದರ್ಶಿಸುತ್ತಿದ್ರು.